ಕನಸಿನಲ್ಲಿ ಯಾವ ವಸ್ತುಗಳನ್ನು ಕಂಡರೆ ಏನಾಗುತ್ತದೆ? ಕನಸುಗಳ ಅರ್ಥ ಮತ್ತು ರಹಸ್ಯಗಳು. ಕನಸುಗಳು ಮಾನವನ ಮನಸ್ಸಿನ ಆಳದಲ್ಲಿರುವ ಭಾವನೆಗಳು, ಆಶೆಗಳು, ಭಯಗಳು ಮತ್ತು ಅಚೇತನ ಚಿಂತನೆಗಳ ಪ್ರತಿಬಿಂಬವಾಗಿದೆ. ನಮ್ಮ ಪುರಾತನ ಶಾಸ್ತ್ರಗಳು, ವಿಶೇಷವಾಗಿ ಸ್ವಪ್ನಶಾಸ್ತ್ರ, ಕನಸುಗಳಿಗೆ ವಿಶೇಷ ಮಹತ್ವವನ್ನು ನೀಡಿವೆ. ಕೆಲ ಕನಸುಗಳು ಶುಭ ಸೂಚನೆಗಳನ್ನು ನೀಡುತ್ತವೆ, ಕೆಲವೆಲ್ಲ ಎಚ್ಚರಿಕೆಯ ಸಂದೇಶಗಳಾಗಿರುತ್ತವೆ. ಈ ಲೇಖನದಲ್ಲಿ ಯಾವ ಕನಸುಗಳು ಒಳ್ಳೆಯವು, ಯಾವ ಕನಸು ಕಂಡರೆ ಶ್ರೀಮಂತಿಕೆ ಬರುತ್ತದೆ ಮತ್ತು ಯಾವ ಕನಸುಗಳು ಭವಿಷ್ಯದ ಸೂಚನೆಗಳನ್ನು ನೀಡುತ್ತವೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಕನಸುಗಳು ಸಾಮಾನ್ಯವಾಗಿ 3 ರೀತಿಯಾಗಿರುತ್ತವೆ. ಮಾನಸಿಕ ಕನಸುಗಳು ದಿನದ ಅನುಭವಗಳಿಂದ ಉಂಟಾಗುವವು. ಆಧ್ಯಾತ್ಮಿಕ ಕನಸುಗಳು ದೈವಿಕ ಸೂಚನೆಗಳಾಗಿ ಕಾಣಿಸಿಕೊಳ್ಳುವವು. ಭವಿಷ್ಯ ಸೂಚಕ ಕನಸುಗಳು ಮುಂದೆ ನಡೆಯಲಿರುವ ಘಟನೆಗಳನ್ನು ಸೂಚಿಸುವವು. ಶ್ರೀಮಂತಿಕೆಯನ್ನು ಸೂಚಿಸುವ ಕನಸುಗಳು. ಕೆಲವು ಕನಸುಗಳು ವಿಶೇಷವಾಗಿ ಹಣ, ಸಂಪತ್ತು ಮತ್ತು ಯಶಸ್ಸಿನ ಸಂಕೇತವಾಗಿವೆ. ಹಣ ಅಥವಾ ಬಂಗಾರ ಕಾಣುವುದು. ಕನಸಿನಲ್ಲಿ ಹಣ ಅಥವಾ ಬಂಗಾರ ಕಂಡರೆ ಅದು ಎಲ್ಲಾ ವೇಳೆಯೂ ಹಣ ಸಿಗುತ್ತದೆ ಎಂದರ್ಥವಲ್ಲ. ಕೆಲವೊಮ್ಮೆ ಇದು ನಿಮ್ಮ ಆಸೆಗಳ ಪ್ರತಿಬಿಂಬ. ಆದರೆ ಬಂಗಾರ ಹೊಳೆಯುತ್ತಾ ಕಂಡರೆ ಅದು ಗೌರವ ಮತ್ತು ಪ್ರಗತಿ ಸೂಚನೆ. ಇದು ಧನಾಗಮನದ ಸೂಚನೆ. ಜೀವನದಲ್ಲಿ ಹೊಸ ಅವಕಾಶಗಳು ಬರಲಿವೆ. ವ್ಯವಹಾರದಲ್ಲಿ ಲಾಭವಾಗುವ ಸಾಧ್ಯತೆ. ಹಣ ಕಳೆದುಕೊಳ್ಳುವ ಕನಸು ಬಂದರೆ ಅದು ಎಚ್ಚರಿಕೆ. ಹಾವು ಕಾಣುವುದು. ಹಾವು ಕನಸು ಬಹಳ ಜನರಿಗೆ ಭಯ ಹುಟ್ಟಿಸುತ್ತದೆ, ಆದರೆ ಇದರ ಅರ್ಥ ವಿಭಿನ್ನವಾಗಿರಬಹುದು. ಹಾವು ದಾಳಿ ಮಾಡದೆ ಶಾಂತವಾಗಿ ಕಂಡರೆ ಅದು ಶಕ್ತಿ ಮತ್ತು ಜ್ಞಾನ ಸಂಕೇತ. ಇದು ಹಣದ ಹೆಚ್ಚಳ ಮತ್ತು ಶಕ್ತಿ ಸೂಚಕ. ಹಾವು ಕಚ್ಚಿದರೆ ಅದು ಭಯ ಅಥವಾ ಸಮಸ್ಯೆಯ ಸೂಚನೆ. ಹಾವು ಕೊಲ್ಲುವ ಕನಸು ಕಂಡರೆ ಶತ್ರುಗಳ ಮೇಲೆ ಜಯ. ನೀರು ಕಾಣುವುದು. ನೀರು ಕನಸಿನಲ್ಲಿ ಬಹಳ ಮುಖ್ಯವಾದ ಅಂಶ. ಶುದ್ಧ ನೀರು ಕನಸಿನಲ್ಲಿ ಕಂಡರೆ ಸಂಪತ್ತು, ಶಾಂತಿ ಮತ್ತು ಸಂತೋಷ. ಮಳೆ ನೀರು ಕಂಡರೆ ಹೊಸ ಆರಂಭ. ನದಿಯಲ್ಲಿ ಸ್ನಾನ ಮಾಡುವ ಹಾಗೆ ಕನಸು ಕಂಡರೆ ಪಾಪ ವಿಮೋಚನೆ ಮತ್ತು ಧನಲಾಭ. ಕಲುಷಿತ ನೀರು ಕಂಡರೆ ಸಮಸ್ಯೆಗಳು, ಗೊಂದಲ. ಹಸಿರು ಮರಗಳು ಮತ್ತು ತೋಟ ಕನಸಿನಲ್ಲಿ ಕಂಡರೆ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಸಂಕೇತ. ಆರ್ಥಿಕವಾಗಿ ಮುಂದುವರಿಯುವ ಸೂಚನೆ. ಹಸು ಅಥವಾ ಕರು. ಹಸು ಕಾಣುವುದು ಧನ, ಸಮೃದ್ಧಿ ಮತ್ತು ಶುಭದ ಸಂಕೇತ. ಹಸು ಹಾಲು ಕೊಡುವುದು ಕನಸಿನಲ್ಲಿ ಕಂಡರೆ ಹೆಚ್ಚಿನ ಲಾಭ. ದೇವರು ಅಥವಾ ದೇವಾಲಯ ಕಾಣುವುದು. ಕನಸಿನಲ್ಲಿ ದೇವರು, ದೇವಾಲಯ ಅಥವಾ ಪೂಜೆ ನಡೆಯುತ್ತಿರುವ ದೃಶ್ಯ ಕಾಣಿಸಿದರೆ ಅದು ಅತ್ಯಂತ ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಇದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಬರಲಿದೆ ಎಂದು ಸೂಚಿಸುತ್ತದೆ. ನಿಮ್ಮ ಕಷ್ಟಗಳು ಕಡಿಮೆಯಾಗುವ ಸೂಚನೆಯೂ ಆಗಿರಬಹುದು. ಮನಸ್ಸಿಗೆ ಶಾಂತಿ ದೊರೆಯಲಿದೆ. ಬೆಂಕಿ ಕಾಣುವುದು. ಬೆಂಕಿ ಕನಸು 2 ರೀತಿಯ ಅರ್ಥ ಹೊಂದಿದೆ. ಬೆಳಕು ನೀಡುವ ಬೆಂಕಿ ಕಂಡರೆ ಶಕ್ತಿ ಮತ್ತು ಯಶಸ್ಸು. ನಿಯಂತ್ರಣ ತಪ್ಪಿದ ಬೆಂಕಿ ಕಂಡರೆ ಕೋಪ ಮತ್ತು ತೊಂದರೆ. ಸಾವು ಅಥವಾ ಮರಣದ ಕನಸು. ಇದು ಭಯ ಹುಟ್ಟಿಸಿದರೂ ಅಶುಭ ಎಂದೇನಿಲ್ಲ. ಇದು ಹೊಸ ಜೀವನದ ಆರಂಭದ ಸಂಕೇತ. ಹಳೆಯ ಸಮಸ್ಯೆಗಳು ಅಂತ್ಯವಾಗುವ ಸೂಚನೆ. ಹೂವುಗಳು ಕಾಣುವುದು. ಹೂವುಗಳು ಸಾಮಾನ್ಯವಾಗಿ ಶುಭದ ಸಂಕೇತ. ಬಿಳಿ ಹೂವು ಕಾಣಿಸಿದರೆ ಶಾಂತಿ. ಕೆಂಪು ಹೂವು ಕಾಣಿಸಿದರೆ ಪ್ರೀತಿ. ಒಣ ಹೂವು ಕಂಡರೆ ನಿರಾಶೆ. ಮಗು ಕಾಣುವುದು. ಕನಸಿನಲ್ಲಿ ಮಗು ಕಂಡರೆ ಅದು ಹೊಸ ಅವಕಾಶಗಳ ಸೂಚನೆ. ಸಂತೋಷ, ಶುಭ ಸುದ್ದಿ ಬರಬಹುದು. ಹೊಸ ಯೋಜನೆ ಯಶಸ್ವಿಯಾಗಬಹುದು. ನೀವು ಹಾರುತ್ತಿರುವ ಕನಸು ಕಂಡರೆ ಸ್ವಾತಂತ್ರ್ಯದ ಸಂಕೇತ. ನಿಮ್ಮ ಆಸೆಗಳು ಸಾಧನೆಯ ದಾರಿಯಲ್ಲಿ ಇವೆ. ಹಳೆಯ ಮನೆ ಅಥವಾ ಕುಟುಂಬ ಸದಸ್ಯರು ಕಂಡರೆ ಹಳೆಯ ನೆನಪುಗಳು ಮನಸ್ಸಿನಲ್ಲಿ ಜೀವಂತವಾಗಿವೆ. ಕೆಲವೊಮ್ಮೆ ಕುಟುಂಬದ ಸಮಸ್ಯೆಗಳ ಸೂಚನೆ. ಮಳೆ ಕಾಣುವುದು. ಮಳೆ ಕನಸಿನಲ್ಲಿ ಕಂಡರೆ ಶುಭ ಮತ್ತು ಸಂತೋಷ. ಭಾರೀ ಮಳೆ ಕಾಣಿಸಿದರೆ ಭಾವನಾತ್ಮಕ ಒತ್ತಡ. ಕಳ್ಳತನ ಅಥವಾ ಕಳೆದುಕೊಳ್ಳುವುದು ಕನಸಿನಲ್ಲಿ ಕಂಡರೆ ನಿಮ್ಮ ಜೀವನದಲ್ಲಿ ಅಸ್ಥಿರತೆ, ಆತಂಕ ಅಥವಾ ಭಯ. ಸರ್ಪ, ನದಿ, ಪರ್ವತ, ಮರಗಳು ಕನಸಿನಲ್ಲಿ ಕಾಣಿಸಿದರೆ ನದಿ ಕಂಡರೆ ಜೀವನದ ಹರಿವು. ಪರ್ವತ ಕಂಡರೆ ಸವಾಲು. ಮರ ಕಂಡರೆ ಬೆಳವಣಿಗೆ. ಸೂರ್ಯೋದಯ ಅಥವಾ ಬೆಳಕು ಕಾಣುವುದು ಹೊಸ ಆರಂಭ. ಜೀವನದಲ್ಲಿ ಯಶಸ್ಸು ಮತ್ತು ಬೆಳವಣಿಗೆ. ದೇವರು ಅಥವಾ ದೇವಾಲಯ ಕಾಣುವುದು ದೈವಿಕ ಕೃಪೆ. ಸಂಕಷ್ಟಗಳು ದೂರವಾಗುವ ಸೂಚನೆ. ಹಬ್ಬ ಅಥವಾ ಮದುವೆ ಕನಸಿನಲ್ಲಿ ಕಂಡರೆ ಸಂತೋಷದ ಸುದ್ದಿ. ಕುಟುಂಬದಲ್ಲಿ ಶುಭ ಕಾರ್ಯ. ಹಾರುವ ಕನಸು ಕಂಡರೆ ಬಂಧನಗಳಿಂದ ಮುಕ್ತಿ. ಯಶಸ್ಸಿನ ಕಡೆಗೆ ಸಾಗುವ ಸಂಕೇತ. ಕೆಟ್ಟ ಕನಸುಗಳು ಎಚ್ಚರಿಕೆಯ ಸೂಚನೆ. ಬಿರುಗಾಳಿ ಅಥವಾ ಮಳೆ ಕನಸಿನಲ್ಲಿ ಕಾಣಿಸಿದರೆ ಜೀವನದಲ್ಲಿ ಅಸ್ಥಿರತೆ, ಕಷ್ಟಗಳು ಎದುರಾಗುವ ಸಾಧ್ಯತೆ. ಅಳು ಅಥವಾ ನೋವು ಕನಸಿನಲ್ಲಿ ಕಾಣಿಸಿದರೆ ಮನಸ್ಸಿನ ಒತ್ತಡ, ಭಯ ಅಥವಾ ಆತಂಕ. ಬೀಳುವುದು ಕನಸಿನಲ್ಲಿ ಕಂಡರೆ ವಿಫಲತೆ ಅಥವಾ ನಷ್ಟ. ಎಚ್ಚರಿಕೆಯ ಅಗತ್ಯ. ಆಧುನಿಕ ವಿಜ್ಞಾನ ಪ್ರಕಾರ ಕನಸುಗಳು ನಮ್ಮ ಅಚೇತನ ಮನಸ್ಸಿನ ಕ್ರಿಯೆ. ದಿನದ ಭಾವನೆಗಳು ಮತ್ತು ಅನುಭವಗಳು ಕನಸಿನಲ್ಲಿ ಪ್ರತಿಬಿಂಬಿಸುತ್ತವೆ. ಒತ್ತಡ, ಭಯ, ಆಶೆಗಳು ಕನಸುಗಳ ರೂಪದಲ್ಲಿ ಕಾಣಿಸುತ್ತವೆ. ಶಾಸ್ತ್ರಗಳ ಪ್ರಕಾರ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಕಾಣುವ ಕನಸುಗಳು ಹೆಚ್ಚು ಸತ್ಯವಾಗುತ್ತವೆ. ಮಧ್ಯರಾತ್ರಿ ಕನಸುಗಳು ಸಾಮಾನ್ಯವಾಗಿ ಮನಸ್ಸಿನ ಪ್ರತಿಬಿಂಬ. ಕನಸುಗಳನ್ನು ತಕ್ಷಣವೇ ಹೇಳಬಾರದು ಎಂದು ಕೆಲವು ನಂಬಿಕೆಗಳಿವೆ. ಎದ್ದ ಕೂಡಲೇ ಕನಸನ್ನು ನೆನಪಿಸಿಕೊಳ್ಳಿ. ಅದು ಒಳ್ಳೆಯದೋ ಕೆಟ್ಟದೋ ವಿಶ್ಲೇಷಿಸಿ. ಕೆಟ್ಟ ಕನಸು ಇದ್ದರೆ ದೇವರನ್ನು ಸ್ಮರಿಸಿ. ಒಳ್ಳೆಯ ಕನಸು ಇದ್ದರೆ ಧನ್ಯವಾದ ಹೇಳಿ.
ಬೆಳಗಿನ ಜಾವ ಕಾಣುವ ಕನಸುಗಳು ಹೆಚ್ಚು ಪರಿಣಾಮಕಾರಿಯಾಗುತ್ತವೆ. ಸ್ಪಷ್ಟವಾಗಿ ನೆನಪಿರುವ ಕನಸುಗಳು ಮಹತ್ವದ್ದಾಗಿರುತ್ತವೆ. ಅಶುಭ ಕನಸುಗಳ ಬಗ್ಗೆ ಭಯಪಡುವ ಅಗತ್ಯವಿಲ್ಲ. ಪ್ರಾರ್ಥನೆ ಮಾಡಿ ಧೈರ್ಯದಿಂದ ಮುಂದುವರಿಯಿರಿ. ಕನಸು ಜೀವನದ ಒಂದು ಭಾಗ. ಅವು ಕೆಲವೊಮ್ಮೆ ಸೂಚನೆ ನೀಡಬಹುದು, ಕೆಲವೊಮ್ಮೆ ಕೇವಲ ಮನಸ್ಸಿನ ಆಟವಾಗಿರಬಹುದು. ಆದ್ದರಿಂದ ಪ್ರತಿಯೊಂದು ಕನಸನ್ನು ಅತಿಯಾಗಿ ಗಂಭೀರವಾಗಿ ತೆಗೆದುಕೊಳ್ಳಬಾರದು. ಆದರೆ ಕೆಲವು ಕನಸುಗಳು ನಮಗೆ ದಾರಿ ತೋರಿಸುವುದು ಸತ್ಯ. ಕನಸುಗಳು ನಮ್ಮ ಒಳಗಿನ ಜಗತ್ತಿನ ಪ್ರತಿಬಿಂಬ. ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಾವು ನಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸಬಹುದು. ಕನಸುಗಳು ನಮ್ಮ ಜೀವನದ ಒಂದು ರಹಸ್ಯಮಯ ಭಾಗ. ಕೆಲವೊಮ್ಮೆ ಅವು ನಮ್ಮ ಭವಿಷ್ಯದ ಸೂಚನೆಗಳನ್ನು ನೀಡುತ್ತವೆ, ಕೆಲವೊಮ್ಮೆ ನಮ್ಮ ಮನಸ್ಸಿನ ಸ್ಥಿತಿಯನ್ನು ತೋರಿಸುತ್ತವೆ. ವಿಶೇಷವಾಗಿ ಬಂಗಾರ, ಹಾವು, ಸ್ವಚ್ಛ ನೀರು, ದೇವರು ಇಂತಹ ಕನಸುಗಳು ಶ್ರೀಮಂತಿಕೆ ಮತ್ತು ಯಶಸ್ಸಿನ ಸಂಕೇತಗಳಾಗಿವೆ. ಆದರೆ ಕನಸುಗಳನ್ನು ಸಂಪೂರ್ಣವಾಗಿ ನಂಬಿ ಜೀವನವನ್ನು ನಿರ್ಧರಿಸುವುದು ಸರಿಯಲ್ಲ. ಅವುಗಳನ್ನು ಒಂದು ಸೂಚನೆ ಅಥವಾ ಮಾರ್ಗದರ್ಶನವಾಗಿ ತೆಗೆದುಕೊಳ್ಳಬೇಕು. ಜೀವನದಲ್ಲಿ ಯಶಸ್ಸು ಪಡೆಯಲು ಪರಿಶ್ರಮ, ಧೈರ್ಯ ಮತ್ತು ನಂಬಿಕೆ ಮುಖ್ಯ.